ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಸ್ತ್ರೀಯರನ್ನು ಭಾರ್ಯಾತ್ವದಿಂದ ಪರಿಗ್ರಹಿಸಲು ಬೇಕಾದ ಅರ್ಹತೆಗಳು ಎಂಬ 56ನೇ ಅಧ್ಯಾಯಕ್ಕೆ ಸ್ವಾಗತ. ಮಾರ್ಕಂಡೇಯರು ಕೇಳುತ್ತಾರೆ, ನಾರದ ಮುನೀಂದ್ರ, ವಿಶೇಷವಾಗಿ ಮಾರ್ಕಂಡೇಯರು ಹಿಂದಿನ ಅಧ್ಯಾಯದಿಂದಲೂ ಸ್ತ್ರೀ ಪುರುಷರ ವಿವಾಹದ ಕುರಿತಾಗಿ ಹಾಗೂ ಅವರಿಗೆ ಹುಟ್ಟುವ ಮಕ್ಕಳ ಕುರಿತಾಗಿ ಅವರಲ್ಲಿ ಹವ್ಯಕವ್ಯಗಳನ್ನು ಆ ಮಕ್ಕಳು ಕೊಟ್ಟಾಗ ಅದು ಯಾರಿಗೆ ಹೋಗಿ ಸೇರುತ್ತದೆ? ಯೋಗ್ಯವಾಗಿ ವಿವಾಹವಾದಾಗಲಾದರೂ ಅದು ಸಹಜವಾಗಿ ತಂದೆಯಾದವನಿಗೆ ಸೇರಬೇಕಾದದ್ದು. ಅಂದರೆ ತಂದೆ ಹಾಗೂ ಅವನ ವಂಶದವರಿಗೆ ಹವ್ಯಕವ್ಯಗಳನ್ನು ಕೊಡುವ ಯೋಗ್ಯತೆ ಆ ಮಗುವಿಗೆ ಇರುತ್ತದೆ. ಅಥವಾ ಸಹಜವಾಗಿ ತಾಯಿಯ ಮಾತಾಮಹರು, ಅಂದರೆ ತಾಯಿಯ ತಂದೆ ತಾಯಿ ಇವರಿಗೂ ಕೂಡ ದೌಹಿತ್ರ ಕುಲದ ದೌಹಿತ್ರ ವಿಧಿಯ ಪ್ರಕಾರ ಅವರು ಆ ಮಗುವಿಗೂ ಕೂಡ ತನ್ನ ತಾಯಿಯ ತಂದೆ ತಾಯಿಗಳಿಗೂ ಹವ್ಯಕವ್ಯಗಳನ್ನು ಕೊಡುವ ಯೋಗ್ಯತೆ ಇರುತ್ತದೆ. ಆದರೆ ಒಂದು ವೇಳೆ ಆ ಕನ್ಯೆ ಅದಾಗಲೇ ಗರ್ಭಿಣಿಯಾಗಿದ್ದು ಆಕೆ ಸಹಜವಾಗಿ ಸತ್ಯವನ್ನು ಹೇಳಿ ನಂತರ ಆಕೆ ಮತ್ತೊಬ್ಬ ಪುರುಷನನ್ನು ವಿವಾಹವಾದರೆ ಆ ಸಂದರ್ಭದಲ್ಲಿ ಆಕೆಗೆ ಹುಟ್ಟುವ ಮಗನು ಕೊಡುವ ಹವ್ಯಕವ್ಯಗಳು ಯಾರಿಗೆ ಸೇರುತ್ತವೆ? ಈ ವಿಚಾರವಾಗಿಯೂ ಕೂಡ ಹಿಂದಿನ ಅಧ್ಯಾಯದಲ್ಲಿ ನಾರದರು ಸಂಶಯಗಳನ್ನು ಪರಿಹರಿಸಿದರು. ಈಗ ಮಾರ್ಕಂಡೇಯರು ಕೇಳುತ್ತಾರೆ, ನಾರದ ಮುನೀಂದ್ರ, ಸ್ತ್ರೀಯರ ವಿವಾಹ ವಿಷಯವನ್ನು ಕೇಳಿದುದಾಯಿತು. ಅವರ ವಿವಾಹ ವಿಷಯದಲ್ಲಿ ಕಂಡುಕೊಳ್ಳಬೇಕಾದ ಧರ್ಮ ಅಧರ್ಮಗಳನ್ನು ನನಗೆ ತಿಳಿಸಬೇಕು ಎನ್ನುತ್ತಾರೆ. ಆಗ ನಾರದರು ಹೇಳುತ್ತಾರೆ, ಮಾರ್ಕಂಡೇಯ, ಮನುಷ್ಯರಿಗೆ ವಿವಾಹ ಕಾಲದಲ್ಲಿ ಪತ್ನಿಯರಿಂದ ದೊರೆಯಬಹುದಾದ ಧರ್ಮ ಮಾರ್ಗಗಳು 8. ಆ ಕ್ರಮದಿಂದ ವಿವಾಹಿತರಾದ ಕನ್ಯೆಯರು ಅವರಲ್ಲಿ ಹುಟ್ಟಿದ ಮಕ್ಕಳು ಇಹಪರಗಳೆರಡಕ್ಕೂ ಅನುಕೂಲರಾಗುವರು. ಅವರೇ ಹವ್ಯ ಕವ್ಯಗಳನ್ನು ಕೊಡಲು ಅರ್ಹತೆಯುಳ್ಳವರು. ಅಂಥವರಲ್ಲಿ ಪಾಣಿಗ್ರಹಣ ಮಾಡಲ್ಪಟ್ಟವಳು ಪಾಣಿಗ್ರಹಣವಿಲ್ಲದ ಕೌಮಾರಿ, ಅಂದರೆ ಪಾಣಿಗ್ರಹಣ ಮದುವೆ ಮಾಡಿಕೊಳ್ಳದೆ ಕೇವಲ ದಾನದ ರೂಪದಲ್ಲಿಯೋ ವಿಕ್ರಯದಿಂದಲೋ ಆಕೆ ಒಬ್ಬ ಪುರುಷನಿಂದ ಸ್ವೀಕರಿಸಲ್ಪಟ್ಟಿದ್ದರೆ ಅಂತಹವಳು ಕುಮಾರಿ ಎನಿಸಿಕೊಳ್ಳುತ್ತಾಳೆಂದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದರು. ಪಾಣಿಗ್ರಹಣವಾದೊಡನೆ ಪತಿಹೀನಳಾಗಿ ಆಮೇಲೆ ಆ ಪತಿಯ ಸಹೋದರನನ್ನು ಮದುವೆಯಾದವಳು. ಈ ಮೂವರಿಗೂ ಹುಟ್ಟಿದ ಮಕ್ಕಳು ಔರಸ ಪುತ್ರರೆಂದೇ ಎಣಿಸಲ್ಪಡುವರು. ಔರಸ ಪುತ್ರರೆಂದರೆ ಸ್ವಂತ ಮಕ್ಕಳೆಂದೇ ಅರ್ಥ. ಅಂದರೆ ತಾನು ವಿವಾಹವಾದಂತಹ ಕನ್ಯೆಯಲ್ಲಿ ಹುಟ್ಟಿದವನು ಹುಟ್ಟಿದ ಮಕ್ಕಳು ಸಹಜವಾಗಿ ಸ್ವಂತ ಮಕ್ಕಳೆನಿಸುತ್ತಾರೆ. ಆದರೆ ಅದಿಲ್ಲವಾದರೂ ಕೂಡ ವಿಕ್ರಯದಿಂದಾಗಿಯೋ ಕಳವಿನಿಂದಾಗಿಯೋ ಅಥವಾ ದಾರರೂಪವಾಗಿ ಸ್ವೀಕರಿಸಿದ್ದರೂ ಕೂಡ ಪಾಣಿಗ್ರಹಣವಾಗಿರದಿದ್ದರೂ ಆಕೆಯು ತನ್ನಿಂದ ಗರ್ಭವನ್ನು ಧರಿಸಿ ಆ ಮೂಲಕ ಹುಟ್ಟಿದ ಮಗುವು ತನಗೆ ಸ್ವಂತ ಮಗುವೆ ಎಂದೆನಿಸುತ್ತದೆ. ತದನಂತರದಲ್ಲಿ ಕಾರಣಾಂತರದಿಂದ ಪತಿಹೀನಳಾಗಿ ಆ ಪತಿಯ ಸಹೋದರನನ್ನು ಮದುವೆಯಾಗಿ ಆಗ ಹುಟ್ಟಿದ ಮಗುವು ಕೂಡ ಔರಸ ಪುತ್ರನೆಂದೇ ಎಣಿಸಲ್ಪಡುವರು. ಮಾರ್ಕಂಡೇಯರು ಕೇಳುತ್ತಾರೆ, ಓ ನಾರದ, ಪತ್ನಿಯನ್ನು ಪಡೆಯುವುದಕ್ಕೆ ಈ 3 ಮಾರ್ಗಗಳು ಧರ್ಮಕ್ಕೆ ಅನುಸಾರವಾದವುಗಳೇ ಅದಿರಲಿ. ಈ 3 ಬಿಟ್ಟು ಉಳಿದ 5 ಬಗೆಯ ಭಾರ್ಯೆಯರನ್ನು ಅವರ ಪುತ್ರರ ಅರ್ಹತೆಯನ್ನು ನನಗೆ ತಿಳಿಸಬೇಕು. ಈ ರೀತಿ ಈಗ ಆರಂಭದಲ್ಲಿ ನಾರದರು ಹೇಳಿದರು, ಮನುಷ್ಯರಿಗೆ ವಿವಾಹ ಕಾಲದಲ್ಲಿ ಪತ್ನಿಯರಿಂದ ದೊರೆಯಬಹುದಾದ ಧರ್ಮ ಮಾರ್ಗಗಳು 8 ಎಂದು. ಅವರೆಲ್ಲರೂ ಕೂಡ ವಿವಾಹಿತರಾದ ಕನ್ಯೆಯರು ಅವರಿಗೆ ಹುಟ್ಟಿದ ಮಕ್ಕಳು ಇಹಪರಗಳೆರಡಕ್ಕೂ ಅನುಕೂಲರಾಗುವರು ಎಂದು, ಅವರೇ ಹವ್ಯಕವ್ಯಗಳನ್ನು ಕೊಡಲು ಅರ್ಹತೆಯುಳ್ಳವರು ಎಂದರು. ಅದರಲ್ಲಿ ಮೊದಲ 3 ತಾನೇ ಪಾಣಿಗ್ರಹಣ ಕೈ ಹಿಡಿದು ಮದುವೆ ಮಾಡಿಕೊಂಡವಳು, ಆದರೆ ಯಾವುದೋ ಕಾರಣದಿಂದಾಗಿ ತನ್ನ ವಶಳಾದವಳು, ಪಾಣಿಗ್ರಹಣವಿಲ್ಲದಿದ್ದರೂ ಕೂಡ, ಅಥವಾ ತನ್ನ ಪತಿಯನ್ನು ಕಳೆದುಕೊಂಡು ಆ ಪತಿಯ ಸಹೋದರನನ್ನು ಮದುವೆಯಾದವಳು. ಈ ಎಲ್ಲರಲ್ಲಿ ಹುಟ್ಟಿದ ಮಕ್ಕಳು ಕೂಡ ಸ್ವಂತ ಮಕ್ಕಳೆಂದೇ ಪರಿಗಣಿಸಲ್ಪಡುವರು. ಆನಂತರ ಉಳಿದ 5 ಬಗೆಯ ಭಾರ್ಯೆಯರನ್ನು ಅವರ ಪುತ್ರರ ಅರ್ಹತೆಯನ್ನು ಮಾರ್ಕಂಡೇಯರು ಕೇಳುತ್ತಿದ್ದಾರೆ. ನಾರದರು ಹೇಳುತ್ತಾರೆ, ಮುನೀಂದ್ರ ಕೇಳು, ಸಗೋತ್ರ ಭಾರ್ಯೆ ಅಂದರೆ ಒಂದೇ ಗೋತ್ರದಲ್ಲಿ ವಿವಾಹವಾದವಳು. ಸಹಜವಾಗಿ ಸಗೋತ್ರದಲ್ಲಿ ವಿವಾಹವಾಗುವುದು ನಿಷಿದ್ಧವಾಗಿದೆ. ಆದರೂ ಕಾರಣಾಂತರದಿಂದ ಅರಿಯದೆಯೋ ತಿಳಿಯದೆಯೋ ಯಾವುದೇ ಕಾರಣದಿಂದಾಗಿ ಒಂದೇ ಗೋತ್ರದಲ್ಲಿ ಸಂಬಂಧವೇನಾದರೂ ಉಂಟಾಗಿದ್ದಲ್ಲಿ ಆ ಕಾರಣದಿಂದಾಗಿ ಹುಟ್ಟಿದ ಮಗುವಿಗೂ ಕೂಡ ಯೋಗ್ಯತೆ ಇರುತ್ತದೆ. ಮತ್ತೊಬ್ಬನಿಗೆ ಪತ್ನಿಯಾಗಿದ್ದು ಆಮೇಲೆ ಬೆಲೆಗೆ ತೆಗೆಯಲ್ಪಟ್ಟವಳು. ಗತಾಗತೆ ಎಂದರೆ ಮೊದಲು ತನ್ನ ಭಾರ್ಯೆಯಾಗಿದ್ದು ತನ್ನನ್ನು ಬಿಟ್ಟು ಹೋಗಿ ಮತ್ತೊಬ್ಬನಲ್ಲಿ ಸೇರಿದ್ದು ಆಮೇಲೆ ತಿರುಗಿ ತನ್ನಲ್ಲಿಗೆ ಬಂದವಳು. ಅಂದರೆ ಮತ್ತೊಬ್ಬನಿಗೆ ಪತ್ನಿಯಾಗಿದ್ದು ಅನಂತರ ಬೆಲೆಗೆ
ಯಾವುದೋ ಕಾರಣದಿಂದಾಗಿ ತನ್ನ ವಶಕ್ಕೆ ಬಂದವಳು, ಅಥವಾ ತನ್ನ ಭಾರ್ಯೆಯೇ ಆಗಿದ್ದು ಬೇರೊಬ್ಬನಲ್ಲಿ ಇದ್ದು ಸ್ವಲ್ಪ ಕಾಲವಿದ್ದು ಆ ನಂತರ ತಿರುಗಿ ತನ್ನಲ್ಲಿಗೆ ಬಂದವಳು, ಗೃಹಸ್ಥಾಶ್ರಮದಲ್ಲಿದ್ದು ನಾಥನಿಲ್ಲದೆ ಹೋದಾಗ, ಗಂಡನಿಲ್ಲದೆ ಹೋದಾಗ ತನ್ನ ವಶಕ್ಕೆ ತರಲ್ಪಟ್ಟವಳು, ಪುನರ್ಭೋ ಈ 5 ಜಾತಿಯ ಭಾರ್ಯೆಯರಲ್ಲಿಯೂ ಪುರುಷರು ಸೇರಬಹುದು, ಅವರಲ್ಲಿ ಹುಟ್ಟಿದ ಮಕ್ಕಳು ಹವ್ಯ ಕವ್ಯಗಳನ್ನು ಕೊಡಬಹುದು. ಇಲ್ಲಿ ಒಂದನ್ನು ಗಮನಿಸಬೇಕು, ಆ ಸ್ತ್ರೀ ಯಾವುದೇ ಕಾರಣದಿಂದಾಗಿ ತನ್ನ ಗಂಡನನ್ನು ಬಿಟ್ಟು ಹೋಗಿದ್ದಿರಬಹುದು, ಬೇರೆಯವನೊಡನೆ ಹೋಗಿದ್ದೇ ಇರಬಹುದು, ಅಥವಾ ಬೇರೊಬ್ಬನ ಪತ್ನಿಯಾಗಿದ್ದು ಕಾರಣಾಂತರದಿಂದ ಆತ ಮರಣ ಹೊಂದಿ ಪುನರ್ವಿವಾಹವಾಗಿರಬಹುದು, ಅಥವಾ ವಿಚ್ಛೇದನ ಹೊಂದಿ ಆ ಕಾರಣದಿಂದಾಗಿ ಕೂಡ ಆಗಿನ ಕಾಲದಲ್ಲಿ ವಿಚ್ಛೇದನವೆಂಬುದು ಇತ್ತೋ ಇಲ್ಲವೋ ಗೊತ್ತಿಲ್ಲ, ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳುತ್ತಿದ್ದಾರೆ. ಯಾವ ಕಾರಣದಿಂದಾಗಿಯೇ ಇರಲಿ, ಆದರೆ ಆ ಸ್ತ್ರೀಯನ್ನು ನಿನ್ನ ಸ್ವಸ್ತ್ರೀ ಎಂದು ಒಪ್ಪಿಕೊಂಡ ನಂತರ ವಿವಾಹವಾಗಿರಲಿ ಇಲ್ಲದಿರಲಿ, ಆ ಸ್ತ್ರೀಯಲ್ಲಿ ನಿನಗೇನಾದರೂ ಮಗು ಹುಟ್ಟಿದ್ದೇ ಆದರೆ ಆ ಮಗುವನ್ನು ಸ್ವಂತ ಮಗುವಿನಂತೆಯೇ ಪರಿಗಣಿಸಬೇಕಾಗುತ್ತದೆ ಎಂದು ಶಾಸ್ತ್ರವು ಇಲ್ಲಿ ಹೇಳುತ್ತಿರುವುದು. ಅದನ್ನೇ ನಾರದರು ಇಲ್ಲಿ ಹೇಳುತ್ತಿದ್ದಾರೆ. ಆದರೆ ಗಮನವಿಟ್ಟು ಸೂಕ್ಷ್ಮತೆಯನ್ನು ಅರಿತುಕೊಳ್ಳಬೇಕು. ಇಲ್ಲಿ ಯಾವುದೇ ಕಾರಣದಿಂದಾಗಿಯೂ ಮತ್ತೊಬ್ಬನಿಗೆ ಸೇರಿದವಳಾದ ಹೆಣ್ಣು, ಅಂದರೆ ಬೇರೊಬ್ಬನನ್ನು ವಿವಾಹಿತಳಾಗಿ ಆತನೊಡನೆ ಇರುವಂತಹವಳನ್ನು ಪರಸ್ತ್ರೀ ಎಂದೇ ಪರಿಗಣಿಸಲಾಗುತ್ತದೆ. ಕಾರಣಾಂತರದಿಂದ ಆಕೆಯು ಒಂದು ವೇಳೆ ಸಂಘದಿಂದಾಗಿ ಗರ್ಭಧರಿಸಿದರೆ ಆಕೆ ಯಾರ ಪತ್ನಿಯಾಗಿರುತ್ತಾಳೆಯೋ, ಆಕೆ ಯಾರನ್ನು ತನ್ನ ಗಂಡಾಗೆಂದುಕೊಂಡು ಆತನೊಡನೆ ಬಾಳುತ್ತಿರುತ್ತಾಳೆಯೋ, ಮಗುವು ಆತನಿಗೆ ಸೇರುವುದೇ ಹೊರತು ಯಾವ ಕಾರಣಕ್ಕಾಗಿಯೂ ಕೂಡ ಆಕೆಯಲ್ಲಿ ಗರ್ಭವನ್ನು ಯಾರು ಉಂಟು ಮಾಡಿದನೋ ಆತನಿಗೆ ಸೇರುವುದಿಲ್ಲ. ಅಂತಹ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ತನ್ನ ಸ್ವಸ್ತ್ರೀ, ಅಂದರೆ ಆ ಸ್ತ್ರೀ ಪುರುಷನ ಜೊತೆಯಲ್ಲಿ ಇರುವುದಕ್ಕೆ ಒಪ್ಪಿಕೊಳ್ಳದಿದ್ದ ಹೊರತು ಬಲಾತ್ಕಾರದಿಂದಾಗಲಿ ಅಥವಾ ಕಾರಣಾಂತರದಿಂದಾಗಲಿ ಬೇರೊಬ್ಬನ ವಶದಲ್ಲಿ ಇರುವಂತಹ ಸ್ತ್ರೀಯಲ್ಲಿ ಗರ್ಭವನ್ನು ಉಂಟು ಮಾಡುವುದೇ ಅತ್ಯಂತ ಹೀನ ಕಾರ್ಯ. ಆ ಕಾರಣದಿಂದಾಗಿ ಆಕೆಯಲ್ಲಿ ಹುಟ್ಟುವ ಮಗುವಿನ ಮೇಲೆ ಜೈವಿಕವಾಗಿ ಬೀಜವನ್ನು ನೆಟ್ಟಿದ್ದರೂ ಕೂಡ ಆ ಪುರುಷನಿಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಆ ಅಧಿಕಾರವೆಲ್ಲವೂ ಆ ಸ್ತ್ರೀ ಇಲ್ಲಿ ಗಮನಿಸಿದರೆ, ಹಾಗಿದ್ದರೆ ಸ್ತ್ರೀ ಎಂಬುವಳು ಕೇವಲ ಪುರುಷನ ವಶವಷ್ಟೇ, ಅದಷ್ಟನ್ನೇ ಶಾಸ್ತ್ರವು ಗಮನಿಸುತ್ತಿದೆಯೇ ಎಂದು ಗಮನಿಸಬಾರದು. ಸಮಾಜದ ಈ ಸ್ಥಿತಿಗತಿಗಳು ಅಂದಿನ ಕಾಲದಲ್ಲಿಯೂ ಹಾಗೂ ಇಂದಿನ ಕಾಲದಲ್ಲಿಯೂ ಹಾಗೆಯೇ ಇದೆ. ಸಮಾಜದಲ್ಲಿ ಒಬ್ಬ ಸ್ತ್ರೀ ಸ್ವತಂತ್ರಳಾಗಿ ಇರುತ್ತಾಳೆ ಎಂದರೆ ಸ್ವಲ್ಪ ಕಷ್ಟವೇ. ಅದರಲ್ಲೂ ಆಕೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವ ಸಂದರ್ಭದಲ್ಲಿ ಯಾರೋ ಒಬ್ಬ ಪುರುಷನ ಆಶ್ರಯದಲ್ಲಿ ಆಕೆ ಇದ್ದಾಳೆ, ಒಬ್ಬ ಪುರುಷನ ಜೊತೆಯಲ್ಲಿ ಇದ್ದಾಳೆ, ಒಬ್ಬ ಪುರುಷ ಆಕೆಯ ಜೊತೆಯಲ್ಲಿ ಇದ್ದಾನೆ ಎಂಬ ವಿಚಾರವೇ ಮಹತ್ವವೆನಿಸುತ್ತದೆ. ಹಾಗಿಲ್ಲದೆ ಒಬ್ಬ ಸ್ತ್ರೀ ಸ್ವತಂತ್ರಳಾಗಿ ಇರಬಹುದು, ಸಾಧ್ಯವಿಲ್ಲ ಎಂದಲ್ಲ, ಆದರೆ ಅದರಿಂದ ಹಲವು ಸಮಸ್ಯೆಗಳನ್ನು ಆಕೆ ಎದುರಿಸಬೇಕಾಗುತ್ತದೆ. ಅದನ್ನು ಇಂದಿನ ಜೀವನದಲ್ಲೂ ಕಾಣುತ್ತಿದ್ದೇವೆ. ಉದಾಹರಣೆಗೆ ಮಹಾಭಾರತದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನು 16,000 ಹೆಣ್ಣು ಮಕ್ಕಳನ್ನು ವಿವಾಹವಾದ, ನರಕಾಸುರನನ್ನು ಕೊಂದು ಆತನ ವಶದಲ್ಲಿದ್ದ 16,000 ಹೆಣ್ಣು ಮಕ್ಕಳನ್ನು ವಿವಾಹವಾದ ಆತ ಸ್ತ್ರೀಲೋಲನೆಂದೇ ಕೆಲವರು ಮಾತನಾಡಿಕೊಳ್ಳುವುದುಂಟು. ಅಲ್ಲಿ ಧರ್ಮದ ಸೂಕ್ಷ್ಮವನ್ನು ಗಮನಿಸಿ, ಆ 16,000 ಮಂದಿ ಸ್ತ್ರೀಯರು ನರಕಾಸುರನೆಂಬ ರಾಕ್ಷಸನ ಅಧೀನದಲ್ಲಿ ಇದ್ದವರು. ಈಗ ಆ ರಾಕ್ಷಸನ ಸಂಹಾರವಾಗಿದೆ, ಆ ಸ್ತ್ರೀಯರು ಸ್ವತಂತ್ರರಾಗಿದ್ದಾರೆ. ಅವರನ್ನು ಸ್ವೀಕರಿಸುವವರು ಯಾರು? ಅವರೇನಾದರೂ ಸ್ವತಂತ್ರವಾಗಿ ಬದುಕಲು, ಜೀವನ ನಡೆಸಲು ಸಾಧ್ಯವೇ ಇಲ್ಲ. ಅವರಿಗೆ ಸ್ವತಂತ್ರವಾಗಿ ಬದುಕುವುದು ಹೊರಗಿನ ಸಮಾಜದಲ್ಲಿ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಅವರ ಮೇಲೆ ಕಣ್ಣು ಹಾಕುವ ಸಾಧ್ಯತೆ ಇರುತ್ತದೆ. ಹೋಗಲಿ, ಆ ಹೆಣ್ಣು ಮಕ್ಕಳೇನಾದರೂ ಅವರವರ ತಂದೆ ತಾಯಿಗಳ ಮನೆಗೆ ಹೋಗಲು ಸಾಧ್ಯವೇ? ಅದೂ ಸಾಧ್ಯವಾಗದೇ ಇರಬಹುದು. ಆ ಕಾರಣದಿಂದಾಗಿ ಶ್ರೀಕೃಷ್ಣ ಪರಮಾತ್ಮನು ಅವರೆಲ್ಲರನ್ನೂ ತನ್ನ ಪತ್ನಿಯರು ಎಂದು ಸ್ವೀಕರಿಸುತ್ತಾನೆ. ಅವರನ್ನು ವಿದ್ಯುಕ್ತವಾಗಿ 16,000 ಮಂದಿಯನ್ನು ವಿದ್ಯುಕ್ತವಾಗಿ ಪಾಣಿಗ್ರಹಣ ಮಾಡಿದ್ದೇನೆ, ವಿವಾಹವಾಗಿದ್ದೇನೆ ಎಂದು ಪ್ರಶ್ನಿಸುವುದು ಮೂರ್ಖತನವಾಗುತ್ತದೆ. ಆತ ಕೇವಲ ಮಾತಿನಲ್ಲಿ ಹೇಳಿ ಇವರೆಲ್ಲರೂ ನನ್ನ ಸ್ವಸ್ತ್ರೀಯರು ಎಂದು ಹೇಳಿದ್ದರೂ ಸಾಕು. ಅವರಲ್ಲಿ ಹುಟ್ಟುವ ಎಲ್ಲ ಮಕ್ಕಳಿಗೂ ಕೂಡ ಒಂದು ವೇಳೆ ಅವರು ಬೇರೆ ಪುರುಷರ ಸಂಘದಿಂದ ಮಕ್ಕಳನ್ನು ಪಡೆದಿದ್ದರೂ ಕೂಡ ಅಲ್ಲಿ ಕೃಷ್ಣ ಪರಮಾತ್ಮನು ಅವರೆಲ್ಲರೂ ತನ್ನ ಮಕ್ಕಳೇ ಎಂದು ಸ್ವೀಕರಿಸುವಂತಹ ಔದಾರ್ಯವನ್ನು ತೋರಿಸಿದ್ದಾನೆ. ಈ ಔದಾರ್ಯವನ್ನು ನೋಡಬೇಕೇ ಹೊರತು ಅಲ್ಲಿ ಶ್ರೀಕೃಷ್ಣನು ಅಷ್ಟೊಂದು ಹೆಣ್ಣು ಮಕ್ಕಳನ್ನು ವಿವಾಹವಾದನಲ್ಲ ಎಂದು ನೋಡುವುದಲ್ಲ. ಇತಿಹಾಸದಲ್ಲಿ ಇಂತಹ ಹಲವು ಪ್ರಸಂಗಗಳು ಬರುತ್ತವೆ.
ಇಲ್ಲಿ ಉದಾಹರಣೆಯಾಗಿ ಶ್ರೀಕೃಷ್ಣನ ಪ್ರಸಂಗವನ್ನು ಹೇಳಲಾಗಿದೆ. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.